ಕುಮಟಾ ಕ್ಷೇತ್ರದ ಶಾಸಕರಾಗಿರುವ ದಿನಕರ್ ಶೆಟ್ಟಿಯವರು ಮಾಡಿರ್ತಕ್ಕಂಥ ಹಲವಾರು ಶಾಶ್ವತ ಕೆಲಸಗಳಲ್ಲಿ ಇತ್ತೀಚೆಗೆ ಮಾಡಿರ್ತಕ್ಕಂಥ ಕೆಲಸದಿಂದ ಹೇಳೋಕ್ಕೆ ಬಯಸ್ತೇನೆ. ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಿಂದ ಹೊನ್ನಾವರ ಕುಮಟಾ ಬಳಲ್ತಾ ಇರುವಾಗ ಅಘನಾಶಿನಿಯಿಂದ ಕುಮಟಾ ಹೊನ್ನಾವರ ನೀರು ಕುಡಿಯುವ ನೀರು ಬರುವಾಗ 10 ವರ್ಷ ವೇಳೆ ತಗಲಿತ್ತು. ಆವಾಗಲೂ ಕೂಡ ಸರಿಯಾಗಿ ಸಮರ್ಪಕವಾಗಿ ಸಿಕ್ಕಿರಲಿಲ್ಲ. ದಿನಕರ್ ಶೆಟ್ಟಿಯವರು ಶರಾವತಿಯಿಂದ 4 ವರ್ಷದಲ್ಲಿ ಹೊನ್ನಾವರ ಮತ್ತು 12 ಗ್ರಾಮ ಪಂಚಾಯಿತಿಗಳಿಗೆ ನೀರು ತಕ್ಕಂತಕ್ಕ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಎಂದೂ ಬತ್ತದೇ ಇರತಕ್ಕಂಥ ಶರಾವತಿ ನೀರನ್ನು ಶಾಶ್ವತವಾಗಿ ಶರಾವತಿಯ ಬಲದಂಡೆಯ 12 ಗ್ರಾಮಗಳಿಗೆ ಮತ್ತು ಹೊನ್ನಾವರ ನಗರಕ್ಕೆ ಇನ್ನು 30 ವರ್ಷ ನೀರಿನ ಕೊರತೆ ಆಗದೆ ಹೋದ ರೀತಿಯಲ್ಲಿ ಭಾಳ ದೊಡ್ಡ ಉಪಕಾರವನ್ನು ದಿನಕರ್ ಶೆಟ್ಟಿಯವರು ಮಾಡಿದ್ದಾರೆ. ಕೋವಿಡ್ ಕಾಲದಲ್ಲಿಯೂ ಕೂಡ ಅದನ್ನು ಕೆಲಸ ಮಾಡಿ ಅರಣ್ಯ ಭೂಮಿ ರಿಲೀಸ್ ಆಗಬೇಕು, ಸರ್ಕಾರದ ಸ್ಯಾಂಕ್ಷನ್ ಸಿಗಬೇಕು, ಹಣ ಬರಬೇಕು, ಕೆಲಸ ಫಾಸ್ಟ್ ಆಗಬೇಕು, ಗುಡ್ಡ ದಾಟ್ಕೊಂಡು ಬರಬೇಕು. ನಮ್ಮನ್ನು ಇಂತಹ ಪರಿಸ್ಥಿತಿಯಲ್ಲೂ ಕೂಡ 4 ವರ್ಷದಲ್ಲಿ ಕುಡಿಯುವ ನೀರನ್ನು ಕೊಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. 6 ಕೋಟಿ ರೂಪಾಯಿದು ಗೌರ್ಮೆಂಟ್ ಕಾಲೇಜು ನೀರು ಕುಡಿಯುವ ನೀರಿನ ಯೋಜನೆ 130 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 6 ಕೋಟಿ ರೂಪಾಯಿಯಲ್ಲಿ ಹೊನ್ನಾವರ ಕಾಲೇಜಿಗೆ ಗೌರ್ಮೆಂಟ್ ಕಾಲೇಜಿಗೆ ಬಿಲ್ಡಿಂಗ್ ಕಟ್ಸಿಕೊಟ್ಟಿದ್ದಾರೆ. PU ಕಾಲೇಜು, ಡಿಗ್ರಿ ಕಾಲೇಜುಗಳಿಗೆ ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹೀಗೆ ಶಾಶ್ವತವಾದಂಥ ಕೆಲಸಗಳು, ಬಸ್ ಸ್ಟ್ಯಾಂಡ್ ಕಟ್ಟಿಸಿಕೊಟ್ಟಿದ್ದಾರೆ. ಹಳ್ಳಿಗಳಿಗೆ ರಸ್ತೆ ಮಾಡಿಸಿದ್ದಾರೆ.